ಅಸ್ಥಿಪಂಜರ ಶೋಧ ಪ್ರಕರಣ ಬೇರೆ ಬೇರೆ ಟ್ವಿಸ್ಟ್ಗಳು ಸಿಗ್ತಾ ಇವೆ. 13ನೇ ಪಾಯಿಂಟ್ ಬದಲು ಬೇರೆ ಕಡೆ ಹೋಗ್ತಾರಂತೆ. ಅಂದರೆ 14ನೇ ಪಾಯಿಂಟಿಗೆ ಹೋಗ್ಬೋದಾ ಇದು? ಯಾಕಂದರೆ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಅಲ್ಲೇ ಇದ್ದಾರೆ, ಅಲ್ಲಿಂದ ವರದಿ ಕೊಡ್ತಾ ಇದ್ರು. ಸರಿಯಾದ ರೀತಿಯ ಮಾಹಿತಿ ಬಂದಿಲ್ಲ, ಎಲ್ಲೋ ಒಂದು ಕಡೆ ಗೊಂದಲ ಮುಂದುವರಿತಾ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. 13ನೇ ಪಾಯಿಂಟಿಗೆ ಹೋಗಿದ್ದು ಪೊಲೀಸರ ಖಾಲಿ ವೆಹಿಕಲ್ಗಳು. ಬಹುಶಃ ಏನು ಅಂತಂದರೆ ಡಿವೇಟ್ ಮಾಡೋಕ್ಕೆ ಏನಾದರೂ ಆ ರೀತಿ ಮಾಡಿದ್ರಾ ಗೊತ್ತಿಲ್ಲ. ಪೃಥ್ವಿರಾಜ್, ತಾವು ಹೇಳ್ತಾ ಇದ್ರಿ, ಹೇಳುವಂಥ ಸಂದರ್ಭದಲ್ಲೇ ಈಗ ಬೇರೆ ಕಡೆಗೂ ಕೂಡ ಈಗ ಹೋಗ್ತಾ ಇದೆ ಟೀಮ್ ಅನ್ನುವಂಥ ಮಾತು ಕೇಳಿಬಂತು. ತಾವು ಹೇಳಿದ್ರಿ ಎಲ್ಲೋ ಒಂದು ಕಡೆ ಗೊಂದಲ ಇದೆ, ಸರಿಯಾದಂಥ ಮಾಹಿತಿ ಇಲ್ಲ ಅಂತ. 13ನೇ ಪಾಯಿಂಟಿಗೆ ಬಂದಿದ್ದು ಖಾಲಿ ವೆಹಿಕಲ್ಗಳು ಮಾತ್ರ. ಈಗ ಆ ಪಾಯಿಂಟ್ ಬೇರೆ ಕಡೆ ಶಿಫ್ಟ್ ಆಗಿದೆ ಅಂತ 14ನೇ ಪಾಯಿಂಟಾ ಅಥವಾ ಏನಾದರೂ ಅದೆಲ್ಲವನ್ನು ಬಿಟ್ಟು ಬೇರೆ ಕಡೆಗೆ ಏನಾದರೂ ಹೋದ್ರಾ ಅಂತ? ಪೃಥ್ವಿ. ಖಂಡಿತ ರಂಗನಾಥ್. ಹಲೋ, ಪ್ಲೀಸ್ ಕಂಟಿನ್ಯೂ ಪೃಥ್ವಿ. ಖಂಡಿತ ರಂಗನಾಥ್, ಈ ಒಂದು 13ನೇ ಪಾಯಿಂಟ್ಗೆ ಏನು ಬರ್ಲಿಕ್ಕೆ ಆನ್ ದ ವೇ ಬರ್ತಾ ಇದ್ರು. ಸೊ ಅಲ್ಲಿಗೆ ಬಂದಿದ್ದಂಥದ್ದು ಖಾಲಿ ಗಾಡಿಗಳು. ಅಂದ್ರೆ ಏನಂತ ಹೇಳಿದ್ರೆ ಆ ಒಂದು ಉಜಿರೆ ಬೆಳ್ತಂಗಡಿಯಿಂದ ಉಜಿರೆ ಮಾರ್ಗದಲ್ಲಿ ಧರ್ಮಸ್ಥಳವೇನೋ ತಲುಪಬೇಕಾಗುತ್ತೆ. ಆ ಒಂದು ಮಾರ್ಗ ಮಧ್ಯದಲ್ಲಿ ಅವರು ಎಲ್ಲೋ ಒಂದ್ ಕಡೆ ಈಗ ಇಳಿದು ಹೋಗಿರುವಂತದ್ದು. ಇಲ್ಲಿಗೆ ಬಂದಿದ್ದು ಖಾಲಿ ಗಾಡಿಗಳು. ಅಂದ್ರೆ ಇಲ್ಲಿ ಏನು ಆ ನೇತ್ರಾವತಿ ಸ್ನಾನಘಟ್ಟ ಏನಿದೆ ಅಲ್ಲಿ ಪಾರ್ಕಿಂಗ್ ಮಾಡ್ಲಿಕ್ಕೆ ಬಂದಂತ ಗಾಡಿಗಳೆಲ್ಲರೂ ಆಗಿರುವಂತದ್ದು. ಆ ಭಾಗದಲ್ಲಿ ನೋಡಬಹುದು ಕೆಲವೊಂದು ಗಾಡಿಗಳು ಬಂದೇನು ಅವರ ಪೊಲೀಸ್ ವೆಹಿಕಲ್ಗಳು ಮತ್ತೆ ಅಂದ್ರೆ KSRP ವೆಹಿಕಲ್ಗಳನ್ನೆಲ್ಲ ಪಾರ್ಕಿಂಗ್ ಮಾಡಿದ್ದಾರೆ. ಸೊ ಅಲ್ಲಿ ಬಂದು ಅವರು ಪಾರ್ಕಿಂಗ್ ಅನ್ನ ಮಾಡಲಿಕ್ಕೆ ಮತ್ತೆ ಯೂಟರ್ನ್ ಅನ್ನ ತೆಗೆದುಕೊಳ್ಳಲಿಕ್ಕೆ ಇಲ್ಲಿಗೆ ಬಂದಿದ್ದಂಥದ್ದು. ಯಾವುದೇ ರೀತಿ ಇಲ್ಲಿಗೆ ಅಧಿಕಾರಿಗಳಾಗಿರ್ಬೋದು, ದೂರುದಾರ ಆಗಿರ್ಬೋದು, ಯಾರು ಕೂಡ ಇಲ್ಲಿಗೆ ಬಂದಿಲ್ಲ. ಅಂದ್ರೆ ಈ ಒಂದು 13ನೇ ಪಾಯಿಂಟ್ ನಲ್ಲಿ ಸಾಕಷ್ಟು ಪೊಲೀಸ್ ಬಿಗಿ ಭದ್ರತೆಯನ್ನ ಮಾಡಲಾಗಿತ್ತು. ಆರಂಭಿಕ ಹಂತದಲ್ಲಿ ಆ ಒಂದು ಕನೆಕ್ಟ್ ಆಗುವಂತ ರಸ್ತೆಗೆ ಬ್ಯಾರಿಗೇಡ್ಗಳನ್ನು ಹಾಕಿ ಅಲ್ಲಿ ಪೊಲೀಸವ್ರನ್ನ ಜಾಸ್ತಿ ಬಿಡಲಾಗಿತ್ತು. ಯಾರನ್ನೂ ಕೂಡ ಎಂಟ್ರಿ ಕೊಡ್ತಾ ಇರಲಿಲ್ಲ. ಅಕ್ಕಪಕ್ಕದ ಮನೆಯವ್ರು ಹೋಗಬೇಕು ಅಂತ ಹೇಳಿದರೆ ಅವರು ಎಲ್ಲಿ ಅವ್ರ ಮನೆ ಪಕ್ಕದಲ್ಲಿ ಇದೆ ಅಂತ ಹೇಳಿ ದಾಖಲೆಗಳನ್ನು ತೋರಿಸಿ ಒಳಗಡೆ ಹೋಗಬೇಕಾಗಿತ್ತು. ಇಲ್ಲಿ ಯಾರನ್ನೂ ಕೂಡ ಆ ಪಾರ್ಕಿಂಗ್ಗೂ ಕೂಡ ಇಲ್ಲಿಗೆ ಬಿಡ್ತಾ ಇರಲಿಲ್ಲ. ಸೊ ಇಷ್ಟೆಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡು ಇಮಿಡಿಯೇಟ್ ಇಲ್ಲಿಂದ ಬೇರೆ ಕಡೆಗೆ ಎಲ್ಲಿ ಶಿಫ್ಟ್ ಆದರು. ಸೊ ಪೊಲೀಸರಿಗೆ ಒಂದು ಕ್ಷಣ ಅವರೇ ಗಾಬರಿ ಬಿದ್ದೋದ್ರು. ಯಾಕೆಂತ ಹೇಳಿದರೆ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಯಾರು ಇಲ್ದಿರೋಂಥದ್ದು ಖಾಲಿ ವಾಹನಗಳನ್ನು ನೋಡಿ ಅವರು ಇಲ್ಲಿಂದ ಎಲ್ಲ ಸೀದಾ ಅಂದರೆ ಇಲ್ಲಿಂದ ಸೀದಾ ಅವರ ಹಿಂಬಾಲಿಸ್ಕೊಂಡು ಹೋಗಿದ್ದಂಥದ್ದು. ಅಂದ್ರೆ ಎಲ್ಲಿ ಹೋದ್ರು, ನಾವೆಲ್ಲಿ ಸೆಕ್ಯೂರಿಟಿ ಕೊಡ್ತಾ ಇದೀವಿ, ನಾವೆಲ್ಲಿ ಸೆಕ್ಯೂರಿಟಿ ಕೊಡಬೇಕಾಗಿತ್ತು, ಪೊಲೀಸರಿಗೆ ಕನ್ಫ್ಯೂಷನ್ ಆಗಿತ್ತು. ಸೊ ಇಂಥ ಒಂದು ಗೊಂದಲದ ವಾತಾವರಣ ನಿರ್ಮಾಣ ಆಗಿರೋಂಥದ್ದು. ಸದ್ಯಕ್ಕೆ ಈಗ ದೂರುದಾರನ್ನ ಕರ್ಕೊಂಡು SIT ಅಧಿಕಾರಿಗಳು ಎಲ್ಲಿಗೆ ಹೋದ್ರು ಅನ್ನೋದು ಮುಂದಿನ ಹಂತಗಳಲ್ಲಿ ಗೊತ್ತಾಗಬೇಕಾಗಿದೆ. ರಂಗನಾಥ್. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಅಶೋಕ್ ನಮ್ಮ ಕಡೆಗೆ ನಮ್ಮ ಜೊತೆಗಿದ್ದಾರೆ. ಅಶೋಕ್, ಪ್ರತಿನಿತ್ಯ ಮೀಟಿಂಗ್ ಮಾಡಿನೇ ಅಧಿಕಾರಿಗಳು ಹೋಗ್ತಾರೆ. ನಾವು ಕೂಡ ನಿತ್ಯ ಬೆಳಗ್ಗೆ 9 ಗಂಟೆಗೆ ಈ ಸಂಗತಿಗಳನ್ನು ಮಾತಾಡ್ತೀವಿ. ಆದರೆ ಇವತ್ತು ನೋಡಿ, ಇವತ್ತಾಗಿರುವಂಥ ಮೀಟಿಂಗ್ ಇದೆಯಲ್ಲ, ಈ ಮೀಟಿಂಗ್ ಭಾಳ ಗಮನಿಸಬೇಕಾದಂಥ ಸಂಗತಿ. ಒಂದು ಕಡೆಗೆ ಕೆಲವ್ರನ್ನ ಹೊರಗಡೆ ಇಟ್ಟು, ದೂರುದಾರರನ್ನ ಮತ್ತು ಸಂಬಂಧಪಟ್ಟಂಥ ವಕೀಲರನ್ನ ಎಲ್ಲರನ್ನೂ ಹೊರಗಡೆಗೆ ಇಟ್ಟು ತಾವು ಮೀಟಿಂಗನ್ನು ಮಾಡಿದ್ದಾರೆ. ಮೊಹಂತಿಯವರು ಕೂಡ ಖುದ್ದಾಗಿ ಅವರೇ ಮೀಟಿಂಗ್ ಮಾಡಿರುವಂಥದ್ದು. ಜೊತೆಗೆ ಅಂತಂದರೆ ಎಲ್ಲಿ ಯಾವ ಪಾಯಿಂಟಲ್ಲಿ ಈಗ ಮತ್ತೆ ಕಾರ್ಯಾಚರಣೆ ಶುರು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಗೊಂದಲ ಇದೆ. ಈಗ ಏನಾದರೂ ಅದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಕ್ಲಾರಿಟಿ ಸಿಕ್ಕಿದೆಯಾ ಅಶೋಕ್? ಹೌದು ರಂಗನಾಥ್, ಇವತ್ತು ಈ ಒಂದು SIT ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಣವ್ ಮೊಹಂತಿ ಅವರು ಬೆಂಗಳೂರಿಂದ ನೇರವಾಗಿ ಮಂಗಳೂರಿಗೆ ಬಂದಿದ್ರು. ಅಲ್ಲಿಂದ ನೇರವಾಗಿ ಬೆಳ್ತಂಗಡಿಯಲ್ಲಿ ಇರ್ತಕ್ಕಂಥ SIT ಕಚೇರಿಗೆ ಬಂದಿದ್ರು. SIT ಕಚೇರಿಗೆ ಬಂದಂಥವರು ಇಲ್ಲಿನ ಅಧಿಕಾರಿಗಳ ಜೊತೆ, SIT ಅಧಿಕಾರಿಗಳ ಜೊತೆ ಮಹತ್ವದ ಒಂದು ಸಭೆಯನ್ನು ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ಸಭೆಯಲ್ಲಿ DIG ಅನುಚೇತ್ ಮತ್ತು ಈ ಒಂದು ಪ್ರಕರಣದ ತನಿಖಾಧಿಕಾರಿ ಆಗಿರ್ತಕ್ಕಂಥ ಜಿತೇಂದ್ರ ಕುಮಾರ್ ದಯಾಮ, AC ಸ್ಟೆಲ್ಲಾ ವರ್ಗೀಸ್ ಸೇರಿದಂತೆ ಎಲ್ಲ ಹಂತದ ಫೊರೆನ್ಸಿಕ್ ತಜ್ಞರು ಸೇರಿದಂತೆ ಎಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ರು. ಪ್ರಮುಖವಾಗಿ ಸುಮಾರು 1 ಗಂಟೆಗಳ ಕಾಲ ಈ ಸಭೆಯನ್ನು ಮಾಡಿದ್ರು. ಯಾವಾಗಲೂ ಹೊರಡೋದು 11 ಕಾಲ ಸುಮಾರಿಗೆ ಈ ತಂಡ ಉತ್ಖನನ ಕಾರ್ಯಾಚರಣೆಗೆ ಹೋಗ್ತಿತ್ತು. ಆದ್ರೆ ಇವತ್ತು ಸುಮಾರು 1.5 ಗಂಟೆ ತಡವಾಗಿ, ಅಂದ್ರೆ ಸಭೆ 1 ಗಂಟೆ ನಡೆದಿರುವಂತದ್ದು. ಹೀಗಾಗಿ 1.5 ಗಂಟೆ ತಡವಾಗಿ ಕೆಲವು ಸುಮಾರು 20 ನಿಮಿಷ ಹಿಂದಷ್ಟೇ ಇಲ್ಲಿಂದ ತಂಡ ಹೊರಟಿರುವಂತದ್ದು. ಆದ್ರೆ SIT ಕಚೇರಿಯಲ್ಲಿ ಇನ್ನೂ ಕೂಡ ಪ್ರಣಬ್ ಮೊಹಂತಿ ಸೇರಿದಂತೆ DIG ಅನುಚೇತ್ ಸೇರಿದಂತೆ ಅಧಿಕಾರಿಗಳು, ಉನ್ನತ ಮಟ್ಟದ ಅಧಿಕಾರಿಗಳು ಇನ್ನೂ ಕೂಡ SIT ಕಚೇರಿಯಲ್ಲಿದ್ದಾರೆ. ಸೊ ಉತ್ಖನನ ಕಾರ್ಯವನ್ನು ಮಾಡತಕ್ಕಂಥ ಅಧಿಕಾರಿಗಳನ್ನು ಹೊರತುಪಡಿಸಿದೆ ಉಳಿದಂತ ತಂಡ ಏನು SIT ಯಲ್ಲಿ ಬೇರೆ ಬೇರೆ ತಂಡವನ್ನು ರಚಿಸಲಾಗಿದೆ. ಸೊ ಆ ತಂಡ ಇನ್ನೂ ಕೂಡ SIT ಕಚೇರಿಯಲ್ಲಿದೆ. ಟೆಕ್ನಿಕಲ್ ಎವಿಡೆನ್ಸ್ ಅನ್ನು ಸಂಗ್ರಹಿಸುವಂತ ತಂಡ ಇರಬಹುದು ಮತ್ತು ಲೀಗಲಿ ಆಗಿ ನೋಡ್ಕೊಳ್ಳುವಂತ ತಂಡ ಇರಬಹುದು. ಸೊ ಅವರ ಜೊತೆ ಕೂಡ ಈಗ ಸಭೆ ಮುಂದುವರೆದಿದೆ ಎನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಇನ್ನೊಂದು ಪ್ರಮುಖವಾಗಿ ಗಮನಿಸಬೇಕು, ಈ ಒಂದು SIT ಮುಖ್ಯಸ್ಥರು ನಡೆಸಿರ್ತಕ್ಕಂಥ ಈ ಒಂದು ಸಭೆಗೆ ಸಾಕ್ಷ್ಯ ದೂರುದಾರ ಮತ್ತು ಆತನ ಪರ ವಕೀಲರಿಗೆ SIT ಕಚೇರಿ ಒಳಗೆ ಹೋಗೋದಕ್ಕೆ ಅವಕಾಶವನ್ನು ಕೊಟ್ಟಿರಲಿಲ್ಲ. ಸೊ ಅವರು ಕಾರಿನಲ್ಲೇ ಹೊರಭಾಗದಲ್ಲಿ, ಈ ಮೀಟಿಂಗ್ ನಡೆಯುವಂತ ಸಮಯದಲ್ಲಿ ಅವರು ಕಾರಿನಲ್ಲೇ ಹೊರಭಾಗದಲ್ಲೇ ಅವರು ಕೂತ್ಕೊಂಡಿದ್ರು. ಮತ್ತು SIT ಮುಖ್ಯಸ್ಥರಾಗಿದ್ದ ಪ್ರಣಬ್ ಮೊಹಂತಿ ಅವರು ಈವರೆಗೆ ಅಂದ್ರೆ 8 ದಿವಸ
ದಿವಸಗಳ ಕಾಲ ಏನು ಉತ್ಖನನ ಕಾರ್ಯಾಚರಣೆ ನಡೆಯಿತು, ಆ ಒಂದು ಉತ್ಖನನ ಕಾರ್ಯಾಚರಣೆ ಪಿನ್ ಟು ಪಿನ್ ಮಾಹಿತಿಯನ್ನು ಅಧಿಕಾರಿಗಳಿಂದ ಪಡ್ಕೊಂಡಿರುವಂತದ್ದು. ಈವರೆಗಿನ ತನಿಖಾ ಪ್ರಗತಿಯ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಇನ್ನೊಂದು ಇವತ್ತು ನಡೆಸ್ತಕ್ಕಂಥ ಕಾರ್ಯಾಚರಣೆ ಬಗ್ಗೆ ಒಂದಿಷ್ಟು ಸಲಹೆಗಳನ್ನು ನೀಡಿದ್ರು. ಸೊ ಅದೇ ರೀತಿಯಾದಂತಹ ಸಲಹೆಯನ್ನು ಪಡ್ಕೊಂಡು ಕೇವಲ ತನಿಖಾಧಿಕಾರಿ SP ದಯಾಮ ಅವರ ನೇತೃತ್ವದಲ್ಲಿ ತಂಡ ಹೊರಟಿರ್ತಕ್ಕಂಥದ್ದು. ಆದ್ರೆ ಪ್ರಾರಂಭದಲ್ಲಿ ನೇರವಾಗಿ 13ನೇ ಪಾಯಿಂಟ್ಗೆ ಹೋಗಿ ಅಲ್ಲಿ ಉತ್ಖನನ ಕಾರ್ಯಾಚರಣೆ ನಡೆಸ್ತಾರೆ ಎನ್ನುವಂತ ಮಾಹಿತಿ ಇತ್ತು. ಆದ್ರೆ ಈಗ ಸದ್ಯಕ್ಕೆ ಅವರು 13ನೇ ಪಾಯಿಂಟ್ಗೆ ಹೋಗಿಲ್ಲ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೀಗಾಗಿ ಅವರು ಆ ಪಾಯಿಂಟ್ ನಂಬರ್ 11 ಮೇಲ್ಭಾಗದ ಬಂಗ್ಲಾಗುಡ್ಡದಲ್ಲಿ ಏನು 14ನೇ ಪಾಯಿಂಟ್ ನಲ್ಲಿ ಒಂದಿಷ್ಟು ಕಳೆಬಾರ ಸಿಕ್ಕಿತ್ತು. ಸೊ ಅಲ್ಲಿಗೆ ಹೋಗಿರ್ತಕ್ಕಂಥ ಬಹುತೇಕ ಸಾಧ್ಯತೆಗಳೇ ಇದೆ. ಸೊ ಅಲ್ಲಿ ಅವ್ರನ್ನ ಇಳಿಸ್ಕೊಂಡು ಅದಾದ ಬಳಿಕ ವೆಹಿಕಲ್ ಗಳಲ್ಲೂ ಕೂಡ ಪಾಯಿಂಟ್ ನಂಬರ್ 13ರ ಬಳಿಗೆ ಹೋಗಿರ್ತಕ್ಕಂಥ ಮಾಹಿತಿ ಇದೆ. ಸೊ ಇನ್ನಷ್ಟೇ ಈ ಒಂದು ಪ್ರಶ್ನೆಗೆ ಉತ್ತರ ಸಿಗ್ಲಿಕ್ಕಿದೆ. ಸದ್ಯಕ್ಕೆ ಪ್ರಣಬ್ ಮೊಹಂತಿ ಅವರು ಇನ್ನೂ ಕೂಡ ಕಚೇರಿಯಲ್ಲೇ ಇದ್ದಾರೆ. ಸಂಜೆವರೆಗೂ ಕೂಡ ಇವತ್ತು ತನಿಖೆ ಅಂದ್ರೆ ಇವತ್ತು 13ನೇ ಪಾಯಿಂಟ್ ಮತ್ತು 14ನೇ ಪಾಯಿಂಟ್ ಶೋಧ ಕಾರ್ಯ ಮಾಡ್ತಾರೆ ಅಂತ ಹೇಳಲಾಗ್ತಿದೆ. ಸೊ ಅಲ್ಲಿ ಏನೇನು ಆಗುತ್ತೆ ಎಂಬುದನ್ನು ಅದರ ತನಿಖಾ ಪ್ರಗತಿಯನ್ನು ತಿಳ್ಕೊಂಡು ಅದಾದ ಬಳಿಕ ಇವತ್ತು ವಾಪಸ್ ಬೆಂಗಳೂರಿಗೆ ಹೋಗುವಂತ ಸಾಧ್ಯತೆ ಇದೆ. ಸದ್ಯಕ್ಕೆ SIT ಕಚೇರಿಯಲ್ಲಿ SIT ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಣಬ್ ಮೊಹಂತಿ DIG ಅನುಚೇತ್ ಅವರು ಮೊಕ್ಕಾಂ ಹೂಡಿರುವಂತದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.